ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 2 ತಿಂಗಳಿಂದ ಪೆಂಡಿಂಗ್ ಇರೋ ಹಣ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಬಿದ್ದಿದೆ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿ, ಎಷ್ಟು ತಿಂಗಳು ಬಿದ್ದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ, ಓಕೆನಾ. ವಿಡಿಯೋನ ಫುಲ್ ನೋಡಿ. ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಗೊತ್ತಿರೋದೆ. ಎಷ್ಟೋ ಮಹಿಳೆಯರು ಇದ್ರ ಬಗ್ಗೆ ನಂಬ್ಕೊಂಡಿದ್ದಾರೆ, ಆದರೆ ಇನ್ನೂ 2 ತಿಂಗಳಿಂದ ಯಾವುದೇ ಅಮೌಂಟ್ ಕೂಡ ಬಂದಿಲ್ಲ. ಇದ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡ್ಕೊಳ್ಳಿ. 2 ತಿಂಗಳ ಹಣ ಬಾಕಿ ಹಣ ಪಾವತಿ ಯಾವಾಗ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಗೃಹಲಕ್ಷ್ಮಿ ಮಹಿಳೆಯರ ಪರವಾಗಿ ಮಹಿಳೆಯರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಹಿಳೆಯರಿಗೆ ಮುಂದೆ ಬರುವ ಭರವಸೆಯಿಂದ ತಂದಿರುವ ಮಹತ್ವವಾದ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಒಂದಾಗಿತ್ತು. ಹಣ ಮೇ ತಿಂಗಳಿಂದ ಪಾವತಿ ಆಗದೆ ಇನ್ನು ಬಾಕಿ ಉಳಿದ ಜೂನ್ ಆ್ಯಂಡ್ ಜುಲೈ ಒಟ್ಟಾರೆಯಾಗಿ 2 ತಿಂಗಳಿಂದ ಹಣ ಬಂದಿಲ್ಲ. ಇದು ಇನ್ನು ಸ್ವಲ್ಪ ದಿನದಲ್ಲಿ ಕೇವಲ 10 ದಿನಗಳಲ್ಲಿ ಎಲ್ಲರಿಗೂ ಕೂಡ ಅಮೌಂಟ್ ಹೋಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇವಾಗ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವ ಕುರಿತಾಗಿ ಬೆಳಗಾವಿಯಲ್ಲಿ ಮಾತನಾಡಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ನಾವು ನಿಲ್ಲಿಸುವುದಿಲ್ಲ. ಜೂನ್ ಹಾಗೂ ಜುಲೈ ತಿಂಗಳ ಹಣ DPT ಪಾಸ್ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಇನ್ನೂ ನಾಳೆ ಕ್ರೆಡಿಟ್ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡುತ್ತೇವೆ. ಈ ಸ್ಪಷ್ಟನೆ ಕೂಡ ಸಹ ನೀಡಿದ್ದಾರೆ. 10 ದಿನಗಳಲ್ಲಿ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂದ ತಕ್ಷಣ ನನಗೊಂದು ಮೆಸೇಜ್ ಮಾಡಿ, ಓಕೆನಾ. ಗೃಹಲಕ್ಷ್ಮಿ ಹಣ ಬಾರದೇ ಇದ್ದವರು ಏನು ಮಾಡಬೇಕು ನೋಡ್ಕೊಳ್ಳಿ. ಒಂದು ಕಂತಿಂದು ಅಮೌಂಟ್ ಬಂದಿಲ್ಲ ಅನ್ನೋರು ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಂದಣಿ ಮಾಡಿದ ಕೆಲವು ಮಹಿಳೆಯರಿಗೆ 11 ಕಂತಿನವರೆಗೆ ಹಣ ಜಮಾ ಆಗಿದೆ. ಆದರೆ ಕೆಲವು ಮಹಿಳೆಯರಿಗೆ 1 ತಿಂಗಳು ಕೂಡ ಹಣ ಬಂದಿಲ್ಲ. ಅಂಥವ್ರಿಗೂ ಕೂಡ ಅಮೌಂಟ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಅವರು ಹೇಳಿದ್ರಂತೆ. ನೋಡ್ತಾ ಹೋಗೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಿರುವ, ಒಂದು ಬಾರಿ ಹಣ ಪಡೆಯದಿರುವವರು ಕೂಡ ಅಮೌಂಟ್ ಬರುತ್ತೆ. ಕೂಡಲೇ ರೇಷನ್ ಕಾರ್ಡ್ಗೆ ಹೋಗಿ KYC ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಆಗದೇ ಇರುವುದು ಕೂಡ ಸಮಸ್ಯೆ ಆಗಿರುತ್ತದೆ. ಇನ್ನು ಬಹಳ ಮುಖ್ಯವಾಗಿ ಮಹಿಳೆಯರಿಗೂ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಒಂದೇ ಹೆಸರು ಹಾಗೂ ಒಂದೇ ವಿಳಾಸ ಇದೆಯಾ ಎಂಬುದನ್ನು ಒಂದ್ಸರಿ ಖಚಿತಪಡಿಸಿಕೊಳ್ಳಿ. ನೆಕ್ಸ್ಟು, ಈ ರೀತಿ ಸಮಸ್ಯೆಗಳನ್ನು ನೀವು ಸರಿಪಡಿಸಿಕೊಂಡರೆ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟ್ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅವತ್ತು. ನೋಡ್ಕೊಳ್ಳಿ. ಅಮೌಂಟ್ ಬಂದಿದೆ ಕಮೆಂಟ್ ಮಾಡಿ. ನಿಮಗೆ ಎಷ್ಟು ತಿಂಗಳು ಅಮೌಂಟ್ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.